Hello everyone, welcome to a new vlogs. So last video dalli heli tarane ಕೊನೆಯಲ್ಲಿ I said that I'm going to do a separate video regarding an accident. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ವೋ ಇಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. ಸೊ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಫ್ರಮ್ ಮೈಸೂರು BR Hills ಹೋದೆ. BR Hills ಭರಚುಕ್ಕಿಗೆ ಬಂದೆ. ಭರಚುಕ್ಕಿಯಿಂದ ಎಂಟ್ರಿ ಆಗಿದ ತಕ್ಷಣ ಯೂಶ್ವಲಿ ಡಿಪಾರ್ಟ್ಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರಲ್ವ. ಸೊ ಅದೇ ಥರನೇ ಕ್ಯಾಶುವಲ್ ಆಗಿ ಭರಚುಕ್ಕಿ ಎಂಟ್ರಿ ಆಗಿದ ತಕ್ಷಣ ನನ್ನ ರೈಟ್ ಸೈಡಲ್ಲಿ ಪೊಲೀಸರು ಚೆಕ್ ಮಾಡ್ತಾಯಿದ್ರು. ಅವ್ರೇನು ಮಾಡಿದ್ದಾರೆ, ಗಾಡಿ ಕೈ ಹಾಕಿದ್ದಾರೆ. ಸೊ ಆಯ್ತು, ಅವ್ರು ನನ್ನ ಕೈ ಹಾಕ್ತಿದ್ದಾರೆ ಅಂದ್ಕೊಂಡು ನಾನೇನು ಮಾಡಿದೆ, ಫಸ್ಟ್ ನನ್ನದೇ ತಪ್ಪಿದ್ದು. ಫಸ್ಟ್ ಪಾಯಿಂಟ್ ಹೇಳ್ತದೆ ಕೇಳಿಸ್ಕೊಳ್ಳಿ. ನನ್ನ ಪಾಯಿಂಟ್ ತಪ್ಪಿದ್ದು ಏನಕ್ಕಂದರೆ, ಪೊಲೀಸರು ಕೈ ತೋರಿಸಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ಸ್ಲೋ ಮಾಡಿದೆ. ಬಿಕಾಸ್ ವಿ ನೀಡ್ ಟು ರೆಸ್ಪೆಕ್ಟ್ ಕಾಪ್ಸ್. ಓಕೆ, ಅವ್ರು ಏನಕ್ಕೆ ಹಿಡಿತಾ ಇದ್ದಾರೆ ಗೊತ್ತಿಲ್ಲ, ಅವ್ರು ಏನು ಚೆಕ್ ಮಾಡ್ತಿದ್ದಾರೆ ಗೊತ್ತಿಲ್ವ. ಸೊ ನಮ್ಮದೇನು ತಪ್ಪಿಲ್ಲ ಅಂದರೆ ನಾವು ನಿಲ್ಲಿಸಲೇಬೇಕು. ಸೊ ನಾನೇನು ಮಾಡಿದೆ, ಲೆಫ್ಟಿಗೆ ಇಂಡಿಕೇಟ್ರ್ ಹಾಕ್ಬಿಟ್ಟು ಗಾಡಿ ಸ್ಲೋ ಮಾಡಿದೆ. ಸ್ಲೋ ಮಾಡಿದ ತಕ್ಷಣ ಹಿಂದೆ ವಿಡಿಯೋದಲ್ಲಿ ನಾನು ಇಲ್ಲಿ ಹಾಕ್ತೀನಿ, ವಿಡಿಯೋದಲ್ಲಿ ಮುಂಚೆನೇ ನಾನು ಭರಚುಕ್ಕಿ ಎಂಟ್ರಿ ಆಗಿದ ತಕ್ಷಣ ಆಟೋ ತುಂಬ ಸ್ಲೋ ಆಗಿ ಬರ್ತಾಯಿತ್ತು. ಓಕೆನಾ, ಅದನ್ನು ನಾನು ಸ್ವಲ್ಪ ಹೋಗ್ತಾ ನಾನು ಓವರ್ಟೇಕ್ ಮಾಡಿಬಿಟ್ಟೆ. ಆಟೋನ ಓವರ್ಟೇಕ್ ಮಾಡಿನೇ ನನಗೆ ಕಾಪ್ ಸಿಕ್ಕಿದ್ದು. ಕಾಪ್ ಸಿಕ್ಕಿ ನಾನು ಲೆಫ್ಟಿಗೆ ಹಾಕಿದೆ. ಆಟೋ ಎಷ್ಟು ಸ್ಪೀಡಾಗಿ ಬಂದು ನನಗೆ ಸರ್ರಾಗಿ ಹೊಡೆದ್ರು. ಗಾಡಿ ಹಿಂಗೆ ಹೊಡೆದ್ರು ಅಂದರೆ ಪ್ಯಾನ್ಯಸ್ ಹಂಗೆ ಹೊಡೆದೋಯ್ತು. ಹೊಡೆದಿದ ತಕ್ಷಣ ನಾನೇನು ಮಾಡಿದೆ, ಪೊಲೀಸವ್ರು ಏನಂದರು, ನಾನು ಅವ್ರು ಇಮ್ಮಿಡಿಯೇಟಾಗಿ ಪೊಲೀಸವ್ರು ಹೊಡೆದಿದ ತಕ್ಷಣ ಏನಂದರು, ಅವ್ರನ್ನ ಫಸ್ಟ್ ಅವ್ರ ನಂಬರ್ ಕೊಟ್ಟರು. ಕಾಪ್ಸ್ ಅವ್ರದ್ದು ನಂಬರ್ ಕೊಟ್ಬಿಟ್ಟು ಅವ್ರನ್ನ ಚೇಸ್ ಮಾಡು, ಹಿಡ್ದಿದ ತಕ್ಷಣ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತಂದರು. ಅಷ್ಟು ಇರೋ ಕಾಪ್ಸ್ ಏನು ಮಾಡಬೇಕಾಯ್ತು, ನಾನು ಹಿಂದೆ ಬರಬೇಕಾಯ್ತು. ವೆಲ್, ಬಂದಿಲ್ಲ. ಓಕೆ ಫೈನ್ ಅಂದರೆ ಓಕೆ, ನಾನೇ ಚೇಸ್ ಮಾಡ್ತೀನಿ. ಚೇಸ್ ಮಾಡಿಬಿಟ್ಟು ಅವ್ರು ಅಂದರೆ ಕರ್ಕೊಂಬನ್ನಿ ಅಂತಂದರು. ನಾನಂದೇ ಹೋಗಿ ಚೇಸ್ ಮಾಡಿದ ತಕ್ಷಣ ಮುಂದೆ ಎಲ್ಲ ನೀವು ನೋಡಿದ್ರಿ, ಮುಂದೆ ಏನೆಲ್ಲ ಆಯಿತು, ಅವ್ರ ಹತ್ರ ಮಾತುಕತೆ ನಡೆದೆ. ಅವ್ರು ಫುಲ್ ಕುಡಿದ್ಬಿಟ್ಟಿದ್ರು. ಗಾಡಿ ಯಾರು ಓಡಿಸಿದ್ರು ಅವ್ರು ಫುಲ್ ಕುಡಿದ್ಬಿಟ್ಟಿದ್ರು. ಫಸ್ಟ್ ಆಫ್ ಆಲ್ ಕುಡಿದ್ಬಿಟ್ಟು ಗಾಡಿ ತೆಗಿಯೋದು ದೊಡ್ಡ ತಪ್ಪು. ಡ್ರಿಂಕ್ ಆ್ಯಂಡ್ ಡ್ರೈವ್ ಇಸ್ ವೆರಿ ಬಿಗ್ ಅಫೆನ್ಸ್. Nowadays government is making so importance to that. Really appreciate about the government ಮಾಡಿರಲ್ಲ, ಪಕ್ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿರೋದು ಇದು. ಅವ್ರನ್ನ ಹಿಡ್ದೆ ಮಾತುಕತೆ, ಅವ್ರ ಕಾಲಿಗೆ ಬೀಳೋಕ್ಕಿದ್ರು, ಹಿಡ್ದೆ ಮಾತುಕತೆ ಮಾಡಿದೆ. ಫೋನ್ ಮಾಡಿದೆ ಶೋರೂಮ್ಗೆ ಫೋನ್ ಮಾಡಿ ಅವ್ರು ಇಷ್ಟು ಹೇಳಿದ್ರು, 6,000 ಹೇಳಿದ್ರು. ಆ ಫುಲ್ ಗ್ರಿಲ್ ಚೇಂಜ್ ಮಾಡಬೇಕಂತ ಫಸ್ಟು 3,000 ಹೇಳಿದ್ರು. ಅದಾದಮೇಲೆ ನಾನು ಇನ್ ಡೀಟೇಲಾಗಿ ನೋಡಿದ ತಕ್ಷಣ ಒಂದು ಗ್ರಿಲ್ ಕಟ್ ಆಗಿತ್ತು. ಸೊ ಗ್ರಿಲ್ ಚೇಂಜ್ ಮಾಡಲೇಬೇಕಂತ ಹೇಳಿದ್ರು. ಸೊ ಎಂಟೈರ್ ಅದು ಒಂದು ಗ್ರಿಲ್ ಅಂತ ಸಪ್ರೇಟಾಗಿ ಬರೋಲ್ಲ, ಎಂಟೈರ್ ಗ್ರಿಲ್ ಬರೋದು. ಸೊ ಎಂಟೈರ್ ಗ್ರಿಲ್ ಚೇಂಜ್ ಮಾಡಬೇಕಂತ ಹೇಳಿದ್ರು. ಆ ಎಂಟೈರ್ ಗ್ರಿಲ್ ಚೇಂಜ್ ಮಾಡೋಕ್ಕೆ 6,000 rupees ಕೇಳಿದ್ರು. ಅಯ್ಯಪ್ಪಂಗೆ ಹೇಳಿದ್ದಕ್ಕೆ, ಅಯ್ಯಪ್ಪ ಕಾಲಿಗೆ ಬೀಳಕ್ಕೆ ಬರ್ತಾನೆ, ನನಗೆ ಅಷ್ಟೊಂದು ದುಡ್ಡಿಲ್ಲ. ನಿನ್ಗೆ ದುಡ್ಡಿಲ್ಲ ಅಂದರೆ ಕುಡಿಯೋಕ್ಕೆ ದುಡ್ಡಿರುತ್ತೆ ನಿನಗೆ, ಕೆಲ್ಸಕ್ಕೆ ಹೋಗಿ ದುಡ್ಡಿರಲ್ಲ ನಿನಗೆ. ಬೈದು ಲಾಸ್ಟಿಗೆ ನಾನು ಏನಕ್ಕೆ ಕೊನೆಗೂ ನಾನು ಬಿಡ್ತಾನೆ ಇರಲಿಲ್ಲ. ಐ ಥಾಟ್ ಆಫ್ ಗೋಯಿಂಗ್ ಟು ಪೊಲೀಸ್ ಸ್ಟೇಷನ್, ಗಿವಿಂಗ್ ಅ ಕಂಪ್ಲೇಂಟ್ ಅಗೇನೆಸ್ಟ್ ಹಿಮ್. ಲಾಸ್ಟಿಗೆ ಏನಕ್ಕೆ ಬಿಟ್ಟೆ ಅಂದರೆ, ಯಾರಿಗೂ ಫೋನ್ ಮಾಡಿ ಕೊಟ್ಟರು. ಯಾರೋ ಮಾತಾಡಬೇಕಂತ ದಯವಿಟ್ಟು ಮಾತಾಡೋಕ್ಕೆ ಹೇಳಿದ್ರು. ಕಾಲ್ ಮಾಡಿ ಕೊಟ್ಟಿದ್ದಕ್ಕೆ ಇಟ್ ವಾಸ್ ಅ ಫೀಮೇಲ್ ಫ್ರಮ್ ಆಪೋಸಿಟ್ ಸೈಡ್. ಯಾರು ಮಾತಾಡ್ತಾಯಿದ್ರು, ಇಟ್ ವಾಸ್ ಅ ಫೀಮೇಲ್. ಕಾಲ್ ಪಿಕ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಸರ್ ವೈಫ್ ಮಾತಾಡ್ತಾ ಇರೋದು. ಫಸ್ಟು ತುಂಬ ಸಾಫ್ಟಾಗೇ ಮಾತಾಡೋದು. ಹೋಗ್ತಾ ಹತ್ಕೊಂಡ್ಬಿಟ್ರು. ಸರ್ ಮದುವೆ ಆದಮೇಲೆ ನಮ್ಮ ಮನೆಯವ್ರು ಕೊಡಿಸಿದ ಸಾಲ 10 ಲಕ್ಷ ಸಾಲ ಮಾಡಿ ಅವನಿಗೆ ಆಟೋ ಕೊಡಿಸಿ, ಮತ್ತು ಅವನಿಗೆ ಇದು ಮಾಡೋಕ್ಕೆ ಓಡಾಡೋಕ್ಕೆ ಅಂತ ಹೇಳಿಬಿಟ್ಟು 10 ಲಕ್ಷ ಸಾಲ ಮಾಡಿ ಅವನಿಗೆ ಆಟೋ ಎಲ್ಲ ಕೊಡಿಸಿರೋದು. ಆಟೋ ತಗೊಂಡಿದ್ದರಿಂದ ಇವತ್ತಿನವರೆಗೂ ಒಂದು ವ್ಯಾಪಾರಕ್ಕೆ ಹೋಗ್ತಾಯಿಲ್ಲ. ಡೈಲಿ ಕುಡಿತಾನೆ, ಫ್ರೆಂಡ್ಸ್ ಜೊತೆ ಓಡಾಡ್ತಾನೆ, ಡೈಲಿ ಕುಡಿತಾನೆ. ನಂದು ಬಿಡಿ, ನೀವೇ ತಲೆ ಕೆಟ್ಸ್ಕೊಳ್ತೀರಾ, ಕಂಪ್ಲೇಂಟ್ ಕೊಡ್ತೀನಿ, ಅವ್ನು ಕಟ್ಕೊಳ್ಳಿ. ಅವಾಗ ಸರ್ ಇವಾಗ ಮದುವೆ ಆಗಿದೆ, ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ನನ್ನ ತಂಗಿ ಅಂತ ಹೇಳಿಬಿಟ್ಟು ನನ್ನ ಬಿಟ್ಬಿಡಿ ಅಂತ. ಏನು ಮಾತಾಡೋಕ್ಕಾಗುತ್ತೆ. ಲಾಸ್ಟಿಗೆ ಹೋಗಪ್ಪ ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ಹೆಂಗೋ ಬೆಂಗಳೂರಿಗೆ ಬಂದು ಸೇರಿದೆ. ನೆಕ್ಸ್ಟ್ ದಿನ ಈ ವಿಡಿಯೋ ಹೋಗಿ ನೋಡ್ಕೊಂಬನ್ನಿ, ಅಲ್ಲೊಂದು ಟ್ವಿಸ್ಟ್ ಇದೆ. ಗೋ ಆನ್ ಸಿ ದ ವಿಡಿಯೋ ಆ್ಯಂಡ್ ಕಮ್ ಬ್ಯಾಕ್. ವೆರಿ ಗುಡ್ ಈವ್ನಿಂಗ್ ಎವ್ರಿ ಒನ್. ಏನು ಸೋಫಾದಲ್ಲಿ ಕೂತಿರೋನು ಸಡನ್ನಾಗಿ ಗಾಡಿಗೆ ಬಂದ್ಬಿಟ್ಟು ಅಂತ ಯೋಚನೆ ಮಾಡ್ತಾಯಿದ್ದೀರ. ಸೊ ಆ್ಯಕ್ಚುಲಿ ಆ ವಿಡಿಯೋ ಬಂದುಬಿಟ್ಟು ಹಳೇದು, ಹೊಸ ಶೂಟ್ ಮಾಡಿದ್ದು ಇದು. ಆ್ಯಕ್ಚುಲಿ ಹಳೇದು. ಸೊ ಬೆಳಗ್ಗೆಯಿಂದ ಕುತ್ಕೊಂಡು ಗಾಡಿ ರೆಡಿಯಾಗಿತ್ತು. ಫುಲ್ಲ ಪ್ಯಾನಿಯರ್ಸ್ ಫುಲ್ ಒಳಗಡೆ ಹೋಗ್ಬಿಟ್ಟಿತ್ತು. ಅದು ಫುಲ್ ಸೆಟ್ ಚೇಂಜ್ ಮಾಡಿಸಿ
ಆಮೇಲೆ ಅದೇ ಆ ವಿಡಿಯೋದಲ್ಲಿ ಹೇಳಿದ ಥರನೇ ಅಯ್ಯಪ್ಪ ಎಷ್ಟೇ ಮಾತಾಡ್ರೂ ಎಷ್ಟೇ ಟೈಮ್ ಕೊಟ್ರೂ 2,500 ರೂಪಾಯಿ ಮೇಲೆ ಕೊಟ್ಟೇ ಇಲ್ಲ ಅವನು. ಏನು ಮಾಡೋದು ಬಿಟ್ಬಿಟ್ಟೆ ನಾನು. ಎಕ್ಸ್ಟ್ರಾ ಕೈ ಕಾಸಿಂದ 4,000 ರೂಪಾಯಿ ಖರ್ಚು ಮಾಡಿದೆ ಇವಾಗ ನಾನು. ಯಾರಿಗೆ ಬೇಕಿತ್ತೇಳಿ ಸುಮ್ಮನೆ ಹೋಗ್ತಾರೋ ಗಾಡಿಯಲ್ಲಿ ಬಂದು ಹೊಡೆದ. ಸುಮ್ಮನೆ ಇರೋದಿರೋ ಖರ್ಚು ಇವಾಗ ಬೆಳಗ್ಗೆಯಿಂದ ಅದು ಇವತ್ತೊಂದಿನ ಫುಲ್ ಆ ಕೆಲಸಕ್ಕೆ ಹೋಯಿತು. ಬೆಲ್ಡಿಂಗು ಅದು ಇದು ಓಲ್ಡ್ ಅದು ರೆಡಿ ಮಾಡ್ಸೋಕೆ. ಯಾಕಂದರೆ ಹೇಳೋಕ್ಕಾಗಲ್ಲ. ಐ ಆಮ್ ಪ್ಲಾನಿಂಗ್ ಫಾರ್ ಅ ರೈಡ್ soon as possible. So anyways, after this video you guys might see me on the road as soon as possible. ಅದು ರೆಡಿ ಮಾಡಿಸ್ಬೇಕು ಅಂತ. ಇವತ್ತೇ ಬೆಳಗ್ಗೆಯಿಂದ ಕುತ್ಕೊಂಡು ಊಟ ಇಲ್ಲ, ನೀರಿಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಬಟ್ ಗಾಡಿ ರೆಡಿ ಆಯ್ತು ಗುರು, ಖುಷಿ. ಕ್ಯಾಮ್ರಾ ಸೆಟ್ಟಿಂಗ್ಸ್ ಕೂಡ ಕರೆಕ್ಟಾಗಿ ಮಾಡಿದ್ದೀನೋ ಗೊತ್ತಿಲ್ಲ. ಕೈ ಕಾಲೆಲ್ಲ ಸರಿಯಾಗಿ ನೋಡ್ತದೆ ಗುರು. ಹೋಗ್ರೋ ಬೇಗ. ಈ ಕಾರ್ ಹಿಡ್ಕೊಂಡಿರೋರು ಕಾರ್ ಹೋಗ್ತಾ ಇದಾರೋ ಇಲ್ವೋ ಅಂತ. ಸೊ ಅದೇ ಹೇಳಿ ಥರ ಬೆಳಗ್ಗೆನ ಕೂತ್ಕೊಳಲ್ಲ, ಕೆಲಸ ಮುಗಿಸಿ. ಸೊ ಗಾಡಿಯಲ್ಲಿ ಏನೆಲ್ಲ ರೆಡಿ ಮಾಡಿಸಿದ್ದೀನಿ, ಹೆಂಗೆಲ್ಲ ಆಯಿತು ಅಂತ ಇನ್ ಡೀಟೇಲ್ ವಿಡಿಯೋ ಹಾಕ್ತೀನಿ. ಆಗ್ತಾ ಬೇಡ, ಆಲ್ರೆಡಿ ಇನ್ ಡೀಟೇಲ್ ವಿಡಿಯೋ ಇದೆ ಗಾಡಿದು. ಸೊ ಗ್ಲಾನ್ಸಾಗಿ ಹೇಳ್ಬಿಡ್ತೀನಿ ಏನೆಲ್ಲ ಹಾಕ್ಸಿದ್ದೀನಿ ಅಂತ. ಸೊ ಅದು ಫುಲ್ ಪ್ಯಾನಿಯರ್ಸ್ದು ರಾಡೆಲ್ಲ ಹೋಗ್ಬಿಟ್ಟಿತ್ತಲ್ಲ, ಗ್ರಿಲ್ಲು, ಅದು ಫುಲ್ ಹೊಸದು ಹಾಕ್ಸ್ದೆ. ಸರಿ ಏನಕ್ಕೆ ಅಷ್ಟು ದೂರ ಹೋಗ್ಬಿಟ್ಟಿದ್ದೀನಲ್ಲ, ಸೊ ಅದಕ್ಕೆ ಏನಾದರೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ Insta360ಗೆ ಒಂದು ರಾಡ್ ಬರುತ್ತೆ. ಸೊ ಸ್ಟಾಕದು ನಾನು ತೋರಿಸಿದೆ ಅಲ್ವಾ ಗಾಡಿ ಓವರ್ ವ್ಯೂ ತೋರಿಸುವಾಗ. ಸೊ ಅದೇ ವೈಬ್ರೇಷನ್ ಬರ್ತಾಯಿತ್ತು ಅಂತೆ. ಎಲ್ಲೋ ಎಷ್ಟು ಸ್ಪೀಡಾಗಿ ಬರ್ತಾ ಇದೆಯೋ ಹಾಂ? ಗಾಡಿ ನಿಲ್ಲಿಸು. ಗಾಡಿ ರೆಕಾರ್ಡ್ ಆಗಿದೆ. ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಗಾಡಿ ನಂಬರ್ ನೋಟೆಡ್ ಆಗಿದೆ. ಬಿಡಿ ಗಾಡಿ ತುಂಬ ವೆಯ್ಟ್ ಇದೆ. ಬಿಡಿ ಜರ್ಗಿ. ಇಟ್ಕೊತೀರ ಒಂದು ನಿಮಿಷ. ಇಲ್ಲ ಏನು ತುಂಬ ಸ್ಪೀಡಾಗಿ ಬಂದು ಹೊಡೆದ. ಥ್ಯಾಂಕ್ ಯು ಸರ್. ಇಲ್ಲ ಆಗಿಲ್ಲ. ಲೈಫಲ್ಲಿ ಯಾರೂ ಸೇಫ್ ಇಲ್ಲ ಗುರು. 20ರಲ್ಲಿ ಹೋಗ್ತಾ ಇದ್ದೀನಿ, ಬಂದು ರಪ್ಪ ಅಂತ ಹೊಡೆದ್ನಲ್ಲ. ಗಾಡಿಗೇನೂ ಆಗಿಲ್ಲ, ಹ್ಯಾಂಡಲ್ ಬೆಂಡ್ ಆಗಿದೆ. ಈಗ ಹೆಂಗೆ ಹೋಗೋದಂತ ಯೋಚನೆ ಮಾಡ್ತಾ ಇದ್ದೀನಿ ರೈಡಿಗೆ. ಟೈಮೇ ಸರಿಯಿಲ್ಲ ಗುರು.
ಏನು ಮಾಡೋದು? ಸೊ 20 ಗಾಡಿ ನಂಬರ್ ನೋಟೌಟ್ ಆಗಿದೆ. ಕಂಪ್ಲೇಂಟ್ ಕೊಟ್ಟು ಏನು ಮಾಡೋದು ನಾನು ನೋಡ್ಕೊಳ್ರಿ ಕೇಳಿ. ಕರೆಕ್ಟಾಗಿ ನಾವು ನೆಟ್ಟಿಗೆ ಹೋದ್ರೂ ಬಂದು ನಮ್ಮನ್ನು ಮೈಗೆ ಥು. ನನಗೂ ನನ್ನ ಗಾಡಿಗೂ ಟೈಮೇ ಸರಿ ಇಲ್ಲ ಗುರು. ಸುಮ್ಮನೆ ನೀಟಾಗಿ ಹೋದವ್ನು ಬಂದಮೇಲೆ ಭಯ ಅದು ಬಂದು ಹೊಡೆದಲ್ಲ. ಇವು ಬೆಳಗ್ಗೆಯಿಂದ ಕೂತ್ಕೊಂಡು ಕೆಲಸ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ರಾಡ್ ತಿರುಗಾ ಬೆಂಡಾಗಿದೆ. ನೋಡ್ಕೊಂಬಂದ್ರಲ್ಲ, ಗಾಡಿ ಬಂದೆ ಬೆಂಗಳೂರಿಗೆ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನನ್ನ ಗಾಡಿ ಹಂಗಿರೋ ನನಗೆ ಇಷ್ಟನೇ ಆಗಿಲ್ಲ. ಕೈಯಿಂದ ಖರ್ಚು ಎಷ್ಟು ಖರ್ಚಾಯ್ತು ಅಂದರೆ ಲಿಟ್ರಲಿ ಅದೆಲ್ಲ ಮಾಡಿ ಗ್ರಿಲ್ ಚೇಂಜ್ ಮಾಡೋಕ್ಕೆ, ಮತ್ತು ಪ್ಯಾನಿಯರ್ಸು ಎಕ್ಸ್ಟ್ರಾ ನಾನು 360ಗೆ ನಾನು ತೋರಿಸಿದ್ನಲ್ಲ, ಎಕ್ಸ್ಟ್ರಾ ನಂದು ಇದಿತ್ತು, ಗ್ರಿಲ್ಲೇ ಮಾಡಿಸ್ಬಿಟ್ಟಿದ್ದೀನಿ. ಗ್ರಿಲ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ವೆಲ್ಡಿಂಗ್ ಮಾಡಿಸ್ಬಿಟ್ಟು ಅದು ಗ್ಯಾಸ್ ವೆಲ್ಡಿಂಗ್ ಮಾಡಿಬಿಟ್ಬಿಟ್ಟಿದ್ದೀನಿ. ಎಲ್ಲ ಸರಿ ನನ್ನ ಕೈಯಿಂದ 10,000 ರೂಪಾಯಿ ಖರ್ಚು ಮಾಡಿದೆ ನಾನು. ಆಯ್ತು ಹೋಗಲಿ ಬಿಡಿ, ಮುಗಿಸ್ಕೊಂಡು ಬರ್ತಾ ಇರುವಾಗ ಈ ಥರ ಆಕ್ಸಿಡೆಂಟ್ ಆಯಿತು ನನಗೆ. ಐ ಆಮ್ ಫೈನ್ ರೈಟ್ ನಾವು. ನೋಡಿ, ಐ ಡೋಂಟ್ ನೋ ಕ್ಯಾಮ್ರಾ ಕ್ಯಾನ್ ಸಿ ವಾಟ್. ಇಲ್ಲಿ ಮತ್ತು ಲೈಟಾಗಿ ಖಾಲಿ ಗೇಟ್ ಆಗಿದೆ. ತಿರ್ಗಾ ಗಾಡಿ ಸರ್ವಿಸ್ ಹೋಗಿದೆ. ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಇಂಥವ್ರಿಂದ ನೋಡಿ ಏನು ಮಾಡೋಕ್ಕಾಗ್ತೀವಿ. ಈಗ ಹುಡುಗನ ನಾನು ಹಿಡಿಯೋಕ್ಕೂ ಆಗಲ್ಲ. ಹಿಡ್ದು ಏನು ಸಿಗುತ್ತೆ ಏನು ಸಿಗುತ್ತೆ ಹೇಳಿ? ಕಾಲಿಗೆ ಬೀಳ್ತಾ ಅವನು ಕಾಲಿಗೆ ಬೀಳ್ತಾರೆ. ಆಗಲ್ಲ. ಇಲ್ಲ ಅವ್ನ ಗಾಡಿ ನೋಡಿದ್ರಲ್ಲ ಅಲ್ಲಿ ಸ್ಪ್ಲೆಂಡ್ರು. ಈ ಥರ ಜನಗಳಿಂದ ಪ್ರಾಪರಾಗಿ ಅಷ್ಟು ಸ್ಲೋ ಆಗಿ ಬರೋವ್ರಿಗೂ ಪ್ರಾಬ್ಲಮ್ಮು. ನಾನು ಬಿಡಿ, ನಾನು ಹೋದೆ ಆಯಿತು, ಬಿತ್ತು ಓಕೆ. ನನ್ನ ಜಾಗದಲ್ಲಿ ಯಾರು ಹುಡುಗಿರು ಬಿದ್ದಿದ್ರೆ ಏನು ಪ್ರಾಬ್ಲಮ್ಮು? ಏಜ್ಡ್ ಪರ್ಸನ್ ಬಿದ್ದಿದ್ರೆ ಏನು ಫ್ಯಾಮಿಲಿ ಬಂದಿರೋ ಮಗು ಹಿಡ್ಕೊಂಡು ನಾನು ಅದೇ ನೀವು ವೀಡಿಯೋ ನೋಡ್ರೆ ಗೊತ್ತಾಗ್ತದೆ. ಆದಮೇಲೆ ನನ್ನ ಆಕ್ಸಿಡೆಂಟ್ ಆದಮೇಲೆ ಗಾಡಿ ತೆಗಿಯೋ ಟೈಮಿಗೆ ಒಂದು ಫ್ಯಾಮಿಲಿ ಬಂತು, ಒಂದು ಮಗು ಮುಂದೆ ಕೂತಿತ್ತು. ಆ ಮಗುಗೆ ಅವ್ರು ನನ್ನ ಪೊಸಿಷನಲ್ಲಿ ಬಂದಿದ್ರೆ ಏನಾಗ್ತಾಯಿತ್ತು ಇಂಥವ್ರಿಂದ? ಐ ಡೋಂಟ್ ನೋ ವಾಟ್ ಟು ಡೂ. ನಾವು ಆ ಸೊಸೈಟಿಯಲ್ಲಿ ನಾವು ಕರಗ್ಬಿಟ್ಟಿದ್ದೀರಿ. ಏನೋ ಯಾರು ನೋ ಒನ್ ಇಸ್ ರೆಡಿ ಟು ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ರಿಗಾರ್ಡಿಂಗ್ ದಿಸ್. ಏನೂ ಮಾಡೋಕ್ಕಾಗಲ್ಲ. ಸೊ ಹೇಳಿ ಥರ ದಟ್ಸ್ ಇಟ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಪ್ರಾಬ್ಲಿ ಗಾಡಿ ಸರ್ವಿಸ್ಗೆ ಹೋಗಿದೆ ಇವಾಗ. ಸೊ ಮೇ ಬಿ ಪ್ರಾಬ್ಲಿ ಇನ್ನು 2 ಡೇಸಲ್ಲಿ ಗಾಡಿ ಬರ್ಬೋದು. ಗಾಡಿ ಬಂದಮೇಲೆ ನೆಕ್ಸ್ಟ್ ವಿಡಿಯೋ ನೀವು ನನ್ನ ಐ ವಾಂಟೆಡ್ ಟು ಗೋ ಟು ಸಮ್ ಟೆಂಪಲ್. ಟೈಮೇ ಸರಿ ಇಲ್ಲ ನನಗೆ, ಟೈಮೇ ಸರಿ ಇಲ್ಲ. ಆಕ್ಸಿಡೆಂಟು, ಮನೇಲಿ ಜಗಳ, ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಓಕೆ ವಿತ್ ಮೀ. ಸೊ ಪ್ರಾಬ್ಲಿ ಆಫ್ಟರ್ ದಿಸ್ ಯು ಗೈಸ್ ಮೈಟ್ ಸಿ ಮೀ ಇನ್ ಸಮ್ ಟೆಂಪಲ್ ರನ್. ಗಾಡಿ ಪೂಜೆ ಮಾಡಿಸ್ಲೇಬೇಕು. ಗಾಡಿ ಬಂದು ಡಿಸೈನ್ ಮಾಡಿಬಿಟ್ಟಿದ್ದೀನಿ. 30 ವರ್ಷ ದೇವ್ರಿಲ್ಲ ಅಂತ ನಾನು ಬದುಕ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ದೇವ್ರ ಮೇಲೆ ಒಂಚೂರು ಭಯ ಬೇಕು. ದೇವ್ರಿದ್ದಾನೆ ಅಂತ ಒಂಚೂರು ಭಯ ಬೇಕು ನನಗೆ. ಸೊ ದಟ್ಸ್ ವಾಟ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ, ಟೆಂಪಲ್ ರನ್. So thank you so much for watching this video. I'll see you guys on next vlogs in some temple run. Thank you so much for watching this video. Signing off, Abhilash Nair, Unscripted. Bye bye.